ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ನಮ್ಮ ಮಾರ್ಕೆಟ್ಗೆ ಸಂಬಂಧಪಟ್ಟಂತೆ ಹಾಗೂ ಕೆಲವು ಸೆಕ್ಟರ್ಗೆ ಸಂಬಂಧಪಟ್ಟಂತೆ ಇನ್ನು ಕೆಲವು ಇಂಡಿವಿಜುವಲ್ ಸ್ಟಾಕ್ಗಳಿಗೆ ಸಂಬಂಧಪಟ್ಟಂತೆ ಇವತ್ತು ಬಂದಂತ ಬ್ರೇಕಿಂಗ್ ಸುದ್ದಿಗಳನ್ನು ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ. ಹಲವಾರು ಅಪ್ಡೇಟ್ಗಳನ್ನು ಕವರ್ ಮಾಡ್ತಾ ಇದ್ದೀನಿ, ಹಾಗಾಗಿ ವಿಡಿಯೋನ ಕೊನೆವರೆಗೂ ನೋಡಿ ಪೂರ್ತಿ ವಿಚಾರ ತಿಳ್ಕೊಳ್ಳಿ. ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರೋಂಥ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ತಗೊಳ್ಬಹುದು. ಆಸ್ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಹಾಗೆ ನಿಮ್ಮಲ್ಲಿ ಯಾರಿಗಾದರೂ ನಮ್ಮ ತರಬೇತಿ ಕಾರ್ಯಕ್ರಮದಲ್ಲಿ ಇಂಟ್ರೆಸ್ಟ್ ಇದ್ರೆ ಇಮೇಲ್ ಮೂಲಕ ಸಂಪರ್ಕ ಮಾಡಬಹುದು. ಹೆಚ್ಚಿನ ಮಾಹಿತಿಯನ್ನ ಇಮೇಲ್ ಮೂಲಕ ನಿಮಗೆ ಒದಗಿಸ್ತೇವೆ. ಅಕೌಂಟ್ ಓಪನಿಂಗ್ ಕಡೆ ಬಂದ್ರೆ ಎಸ್ಪೆಷಲಿ ಲಾಸ್ಟ್ 3-4 ಡೇಸ್ ಇಂದ ನಾನು ಇದನ್ನ ರಿಪೀಟ್ ಮಾಡ್ತಾ ಇದ್ದೀನಿ. ಮೋತಿಲಾಲ್ ಓಸ್ವಾಲ್ ಜೊತೆ ಟೈಪ್ ಅನ್ನು ಮಾಡ್ಕೊಂಡಿರೋ ಬಗ್ಗೆ ನಾನು ಇದರ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಅಕೌಂಟ್ ಓಪನಿಂಗ್ ಲಿಂಕ್ ಇಲ್ಲಿದೆ, ನೋಡಬಹುದು. ಇದನ್ನ ಕ್ಲಿಕ್ ಮಾಡಿದ್ರೆ ಗೋ ಟು ಸೈಟ್ ಅನ್ನೋಂತ ಆಪ್ಷನ್ ಬರುತ್ತೆ. ಅದನ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ಡೀಟೇಲ್ಸ್ ಅನ್ನ ಫಿಲ್ ಮಾಡ್ಲಿಕ್ಕೆ ಕೇಳುತ್ತೆ. ಅಕೌಂಟ್ ಓಪನಿಂಗ್ ಗೆ ಸಂಬಂಧಪಟ್ಟಂತೆ ಏನಾದ್ರೂ ನಿಮಗೆ ಡೌಟ್ಸ್ ಇದ್ರೆ ಅಥವಾ ಏನಾದ್ರೂ ಸಮಸ್ಯೆಗಳಾದ್ರೆ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಬಹುದು. ನಮ್ಮ ಟೀಮ್ ನಿಮ್ಗೆ ಇದಕ್ಕೆ ಸಂಬಂಧಪಟ್ಟಂತೆ ಸಪೋರ್ಟ್ ಮಾಡುತ್ತೆ. ಹಾಗೆ ಕೆಲವರು ಭಯ ಪಡ್ತಿದ್ದೀರಿ ಬೇರೆ ಯಾರೋ ಇರಬೇಕು ಅಂತ, ಬಟ್ ಈ ನಂಬರ್ಗೆ ಮಾತ್ರ ಕಾಂಟ್ಯಾಕ್ಟ್ ಮಾಡಿ. ಆಥರೈಸ್ಡ್ ಪರ್ಸನ್ ಆಗಿರ್ತಾರೆ ಇಲ್ಲಿ ನಿಮ್ಗೆ ಹೆಲ್ಪ್ ಮಾಡೋಕೆ ಇರುವಂತವ್ರು. ಹಾಗೆ ಇನ್ನು ಕೆಲವರು ರೈಸ್ ಆಪ್ ಅನ್ನ ಬಳಸ್ಕೊಂಡು ಡೈರೆಕ್ಟ್ ಆಗಿ ಅಕೌಂಟ್ ಅನ್ನ ಓಪನ್ ಮಾಡ್ಲಿಕ್ಕೆ ಪ್ರಯತ್ನವನ್ನ ಪಡ್ತಾ ಇದ್ದೀರಿ. ನೀವು ಡೈರೆಕ್ಟ್ ಆಗಿ ಅಕೌಂಟ್ ಓಪನ್ ಮಾಡಿದ್ರೆ ನಮ್ಮಿಂದ ಸರ್ವಿಸಸ್ ಅನ್ನ ಪಡ್ಕೊಳಕ್ ಆಗೋದಿಲ್ಲ. ಯಾಕೆಂತಂದ್ರೆ ನಮ್ಮ ಹತ್ರ ಅಕೌಂಟ್ ಬಂದ್ರೆ ಮಾತ್ರ ನಾವು ಸರ್ವಿಸ್ ಅನ್ನ ಪ್ರೊವೈಡ್ ಮಾಡಬಹುದು. ಹಾಗಾಗಿ ಇಲ್ಲಿ ಏನ್ ಲಿಂಕ್ ಇರುತ್ತೆ ಈ ಲಿಂಕ್ ಅನ್ನ ಬಳಸ್ಕೊಂಡು ಅಕೌಂಟ್ ಅನ್ನ ಓಪನ್ ಮಾಡಿ. ಹಾಗೆ ಇನ್ನು ಬೇರೆ ಸರ್ವಿಸಸ್ ಪಡ್ಕೊಳ್ಳೋ ಇಚ್ಛೆ ಇರುವಂತವ್ರು ಈ ಡೀಟೇಲ್ಸ್ ಅನ್ನ ಫಿಲ್ ಮಾಡಿ. ಡೀಟೇಲ್ಸ್ ಅನ್ನ ಫಿಲ್ ಮಾಡಿದ್ರೆ ಕೊನೆಯಲ್ಲಿ ನಿಮ್ಗೆ ಯಾವ ರೀತಿಯ ಸರ್ವಿಸ್ ಬೇಕಾಗಿದೆ ಅನ್ನೋದನ್ನ ಮೆನ್ಷನ್ ಮಾಡಿದ್ರೆ ಆ ನಿಟ್ಟಿನಲ್ಲೂ ಕೂಡ ನಿಮ್ಗೆ ಸರ್ವಿಸಸ್ ಅನ್ನ ಕೊಡುವಂತ ಪ್ರಯತ್ನವನ್ನ ಮಾಡ್ತೀವಿ. ಕಮೆಂಟ್ ಸೆಕ್ಷನ್ ಅಲ್ಲೂ ಕೂಡ ಇದರ ಲಿಂಕ್ ಅನ್ನ ಪಿನ್ ಮಾಡ್ತೀನಿ. ಇನ್ ಕೇಸ್ ಕಮೆಂಟ್ ಸೆಕ್ಷನ್ ಅಲ್ಲಿ ಇಲ್ಲ ಅಂದ್ರೆ ನಿಮ್ಗೆ ಸಿಕ್ಕಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ, ಅಲ್ಲಿಂದನೂ ಕೂಡ ಲಿಂಕ್ ನೀವು ಪಡ್ಕೊಳ್ಬಹುದು. ಇನ್ನು ಅಕೌಂಟ್ ಓಪನ್ ಮಾಡುವಂತ ಸಂದರ್ಭದಲ್ಲಿ ಈ ಒಂದು ಆಪ್ಷನ್ ಬರುತ್ತೆ ನಿಮ್ಗೆ. ಮುಂದುವರಿತಾ ಹೋದಾಗೆ ಇಲ್ಲಿ ಪ್ರೀಮಿಯಂ ಅನ್ನ ಸೆಲೆಕ್ಟ್ ಮಾಡಿ, ನಂತರ TRX 17 ಸೆಲೆಕ್ಟ್ ಮಾಡಿ. ಬೈ ಡಿಫಾಲ್ಟ್ TRX 17 ಇದ್ರೆ ಓಕೆ. ಇನ್ ಕೇಸ್ ಬೇರೆ ಯಾವ್ದಾದ್ರು ಇದ್ರೆ ಈ TRX 17 ಅನ್ನು ಸೆಲೆಕ್ಟ್ ಮಾಡಿ. ಇದು ನಿಮ್ಗೆ ಫ್ರೀ ಅಕೌಂಟ್ ಆಗಿರುತ್ತೆ, ಯಾವುದೇ ರೀತಿಯ ಚಾರ್ಜಸ್ ಇರೋದಿಲ್ಲ. ಇದು ನೆನಪಿರ್ಲಿ. ಇನ್ನು ಸುದ್ದಿಗಳ ಕಡೆ ನಾವು ಬರೋದಾದ್ರೆ ಮೊದಲಿಗೆ ರಷ್ಯಾ ಹಾಗೂ ಭಾರತದ ನಡುವೆ ಹಲವಾರು ಡಿಸ್ಕಷನ್ಸ್ ಆಗ್ತಾ ಇದೆ. ಯಾಕಂದ್ರೆ ರಷ್ಯಾದ ಪ್ರೆಸಿಡೆಂಟ್ ಪುಟಿನ್ ಅವರು ಭಾರತಕ್ಕೆ ಬಂದಿದ್ದಾರೆ. ಮೊದಲನೇ ಸುದ್ದಿ ನೋಡಬಹುದು. ಇಂಡಿಯಾ ಕ್ಲಿಂಚಸ್ $2 ಬಿಲಿಯನ್ ರಷ್ಯಾ ಸಬ್ಮರೈನ್ ಡೀಲ್ ಆಸ್ ಪುಟಿನ್ ವಿಸಿಟ್ಸ್. ಸಬ್ಮರೈನ್ ಗೆ ಸಂಬಂಧಪಟ್ಟಂತೆ $2 ಬಿಲಿಯನ್ ಮೊತ್ತದ ಒಪ್ಪಂದಕ್ಕೆ ಸಹಿ ಹಾಕಿದ್ದಾರೆ. ಜೊತೆಗೆ ಈ ಅಟ್ಯಾಕ್ ಸಬ್ಮರೈನ್ ಗೆ ಸಂಬಂಧಪಟ್ಟಂತ ಮಾತುಕತೆಗಳು ತುಂಬಾ ದಿನದಿಂದ ನೆನೆಗುದಿಗೆ ಬಿದ್ದಿದ್ದಂತವು. ನೆಗೋಷಿಯೇಷನ್ಸ್ ಗೆ ಸಂಬಂಧಪಟ್ಟಂತೆ ಈಗ ಫೈನಲೈಸ್ ಆಗ್ತಾ ಇದೆ. ನೋಡಬಹುದು. ಇಂಡಿಯಾ ವಿಲ್ ಪೇ ಅಬೌಟ್ $2 ಬಿಲಿಯನ್ ಟು ಲೀಸ್ ಎ ನ್ಯೂಕ್ಲಿಯರ್ ಪವರ್ಡ್ ಸಬ್ಮರೈನ್ ಫ್ರಮ್ ರಷ್ಯಾ. ರಷ್ಯಾದಿಂದ ಲೀಸ್ ಗೆ ತಗೊಂಡು ಬರ್ತಿದ್ದಾರೆ ನ್ಯೂಕ್ಲಿಯರ್ ಪವರ್ ಇರುವಂತ ಸಬ್ಮರೈನ್ ಅನ್ನು. ಅದಕ್ಕಾಗಿ $2 ಬಿಲಿಯನ್ ಮೊತ್ತವನ್ನ ಭಾರತ ರಷ್ಯಾಗೆ ಪೇ ಮಾಡುತ್ತೆ. ಹಾಗೆ ಇದ್ರ ಬಗ್ಗೆ ಮಾಹಿತಿ ಇರುವಂತವ್ರು ಹೇಳಿರೋ ಪ್ರಕಾರ ಫೈನಲೈಸಿಂಗ್ ಡೆಲಿವರಿ ಆಫ್ ದ ವೆಸಲ್ ಆಫ್ಟರ್ ರಫ್ಲಿ ಎ ಡಿಕೇಡ್ ಆಫ್ ಟಾಕ್ ಜಸ್ಟ್ ಆಸ್ ಪ್ರೆಸಿಡೆಂಟ್ ಪುಟಿನ್ ಮೇಕ್ ಎ ವಿಸಿಟ್ ನ್ಯೂ ಡೆಲ್ಲಿ ದಿಸ್ ವೀಕ್. ಬಟ್ ಈ ಸುದ್ದಿ ಬರ್ತಾ ಇರೋದು ರಿಪೋರ್ಟ್ಸ್ ಮೂಲಕ. ಇನ್ನು ಭಾರತ ಸರ್ಕಾರದಿಂದ ಅಫಿಷಿಯಲ್ ಅನೌನ್ಸ್ಮೆಂಟ್ ಬಂದಿಲ್ಲ. ಬಟ್ ಇದಕ್ಕೆ ಸಂಬಂಧಪಟ್ಟಂತೆ ಫೈನಲ್ ಮಾತುಕತೆಗಳು ನಡೀತಾ ಇದೆ ಅಂತ ಹೇಳ್ತೆ ಈ ರಿಪೋರ್ಟ್. ಸೊ ಮೇ ಬಿ ನಾಳೆ ಇದ್ರ ಬಗ್ಗೆ ಸುದ್ದಿ ಬರಬಹುದು, ನೋಡ್ಬೇಕಾಗುತ್ತೆ ಏನ್ ಬರುತ್ತೆ ಅಂತ. ಆಕ್ಚುಲಿ ಇಲ್ಲಿ ಹೆಡ್ ಲೈನ್ ಅಲ್ಲಿ ಡೀಲ್ ಆಗಿರೋ ತರನೇ ಇದೆ, ಬಟ್ ಇನ್ನು ಅನೌನ್ಸ್ ಆಗಿಲ್ಲ. ನೋಡೋಣ, ಕಾದು ನೋಡೋಣ ನಾಳೆ ಏನಾದ್ರು ಆಗತ್ತಾ ಅಂತ. ಇನ್ನು ನೆಕ್ಸ್ಟ್ ನಿಫ್ಟಿಗೆ ಸಂಬಂಧಪಟ್ಟಂತ ಒಂದು ಸುದ್ದಿಯನ್ನ ಬ್ಯಾಂಕ್ ಆಫ್ ಅಮೆರಿಕಾ ಕೊಟ್ಟಿದೆ. ಅಂದ್ರೆ ಬೋಫಾ. ನೋಡಬಹುದು. ನಿಫ್ಟಿ ಪಾಯ್ಡ್ ಫಾರ್ 11% ರಿಟರ್ನ್ಸ್ ಇನ್ CY 26. ಅಂದ್ರೆ ಇದೇ ವರ್ಷದಲ್ಲಿ CY ಅಂದ್ರೆ ಕರೆಂಟ್ ಇಯರ್ ಅಂದ್ರೆ 2026 ಮಾರ್ಚ್ ಒಳಗಡೆ, ಮಾರ್ಚ್ 31 ಏನ್ ಬರುತ್ತೆ ಅದರ ಒಳಗಡೆನೆ ನಿಫ್ಟಿ 11% ಅಪ್ ಆಗ್ಬಹುದು ಅನ್ನುವಂತ ಮಾತನ್ನ ಬ್ಯಾಂಕ್ ಆಫ್ ಅಮೆರಿಕಾ ಹೇಳ್ತಾ ಇದೆ. ಆ ರೀತಿಯ ಎಕ್ಸ್ಪೆಕ್ಟೇಷನ್ ಅನ್ನ ಇವರು ಕೊಡ್ತಿದ್ದಾರೆ. ಜೊತೆಗೆ ಎಕ್ಸ್ಪ್ಲೈನ್ಸ್ ವೈ FIS ಮೇ ರಿಟರ್ನ್ ನೆಕ್ಸ್ಟ್ ಇಯರ್. ಮುಂದಿನ ವರ್ಷದಲ್ಲಿ ಯಾಕೆ FIS ರಿಟರ್ನ್ಸ್ ಆಗಬಹುದು ಭಾರತದ ಮಾರುಕಟ್ಟೆಗೆ ಅನ್ನುವಂತ ಮಾತನ್ನು ಕೂಡ ಇವರು ಹೇಳ್ತಿದ್ದಾರೆ. ಅದಕ್ಕೆ ಕೆಲವೊಂದು ಕಾರಣಗಳನ್ನ ಕೊಡ್ತಾ ಇದ್ದಾರೆ. ಅದನ್ನ ನೋಡಿದ್ರೆ ನಿಫ್ಟಿ ವ್ಯಾಲ್ಯೂಯೇಷನ್ಸ್ ಅಂಡ್ ಔಟ್ಲುಕ್. FIS ರಿಟರ್ನ್ ಆಗ್ಲಿಕ್ಕೆ ಕಾರಣ ನಿಫ್ಟಿ ಕರೆಂಟ್ಲಿ ವ್ಯಾಲ್ಯೂಡ್ ಅಬೌಟ್ 1 ಸ್ಟ್ಯಾಂಡರ್ಡ್ ಡಿವಿಯೇಷನ್ ಅಬೌವ್ ಇಟ್ಸ್ ಅವರೇಜ್ ಅಟ್ ಅರೌಂಡ್ 21x. ಎಕ್ಸ್ಪೆಕ್ಟೆಡ್ ಅರ್ನಿಂಗ್ಸ್ ಫಾರ್ ದ ನೆಕ್ಸ್ಟ್ ಇಯರ್ ಬೋಫಾ ಸೆಡ್. ಹಾಗೆ ಅಪರ್ಚುನಿಟೀಸ್ ಇನ್ SMIDS ಎಸ್ಪೆಷಲಿ ನೋಡಬಹುದು. ಸಮ್ ಅಪರ್ಚುನಿಟೀಸ್ ವಿತ್ ಇನ್ ಫೈನಾನ್ಷಿಯಲ್ಸ್, IT, ಕೆಮಿಕಲ್ಸ್, ಜ್ಯುವೆಲರಿ, ಕನ್ಸ್ಯೂಮರ್ ಡ್ಯೂರಬಲ್ ಅಂಡ್ ಹೋಟೆಲ್ ಸೆಕ್ಟರ್ಸ್. ಜೊತೆಗೆ ಬೋಫಾ ಕರೆಕ್ಷನ್ ಬಗ್ಗೆ ಕೂಡ ವಾರ್ನ್ ಮಾಡ್ತಾ ಇದೆ. ನೋಡಬಹುದು. ಎಸ್ಪೆಷಲಿ ಸ್ಮಾಲ್ ಅಂಡ್ ಮಿಡ್ ಕ್ಯಾಪ್ ಸ್ಟಾಕ್ಸ್ ಅಲ್ಲಿ ಇಫ್ ದ ಡೌನ್ ಸೈಡ್ ರಿಸ್ಕ್ ಪ್ಲೇ ಔಟ್, ಡೌನ್ ಸೈಡ್ ರಿಸ್ಕ್ ಏನಾದ್ರು ಜಾಸ್ತಿ ಆದ್ರೆ ಮೇ ಬಿ ಇನ್ನು ಒಂದಷ್ಟು ಕರೆಕ್ಷನ್ ಸ್ಮಾಲ್ ಅಂಡ್ ಮಿಡ್ ಕ್ಯಾಪ್ ಶೇರ್ಗಳಲ್ಲಿ ಆಗಬಹುದು ಅನ್ನುವಂತ ಮಾತನ್ನ ಇವರು ಹೇಳ್ತಿದ್ದಾರೆ. ದ ಡೌನ್ ಸೈಡ್ ರಿಸ್ಕ್ ಇನ್ಕ್ಲೂಡ್ ಫರ್ದರ್ ರುಪಿ ಡಿಪ್ರಿಸಿಯೇಷನ್. ಅಂದ್ರೆ ರುಪಿನಲ್ಲಿ ಇನ್ನೂ ಏನಾದ್ರು ದೊಡ್ಡ ಮಟ್ಟದಲ್ಲಿ ಡಿಪ್ರಿಸಿಯೇಷನ್ ಆದ್ರೆ, ಕ್ರೂಡ್ ಪ್ರೈಸ್ ಹೈಕ್ ಆದ್ರೆ, ಡಿಲೇ ಇನ್ US ಇಂಡಿಯಾ ಟ್ರೇಡ್ ಡೀಲ್, ಕರೆಕ್ಷನ್ ಫಾರ್ ದ US ಮಾರ್ಕೆಟ್. ಈ 4 ಕಾರಣಗಳು ಏನಾದ್ರು ಒಟ್ಟಿಗೆ ಆದ್ರೆ
ಮಾರ್ಕೆಟ್ ಅಲ್ಲಿ ಕರೆಕ್ಷನ್ ಅನ್ನ ಇವರು ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ. ಅಂದ್ರೆ ರುಪಿ ಡಿಪ್ರಿಸಿಯೇಷನ್ ಅಂದ್ರೆ ಈಗಾಗಲೇ 90+ ರೇಂಜ್ ಅಲ್ಲಿ ಇದೆ. ಇದು ಇನ್ನೂ ಜಾಸ್ತಿ ಆದ್ರೆ ಕ್ರೂಡ್ ಆಯಿಲ್ ಈಗ 62 to 65 ರೇಂಜ್ ಅಲ್ಲಿ ಟ್ರೇಡ್ ಆಗ್ತಿದೆ. ಇಲ್ಲೇನಾದ್ರೂ ದೊಡ್ಡ ಮಟ್ಟದಲ್ಲಿ ರ್ಯಾಲಿ ಬಂದ್ರೆ, ಹಾಗೆ US ಹಾಗೂ ಇಂಡಿಯಾ ಟ್ರೇಡ್ ಡೀಲ್ ಇನ್ನು ತಡವಾದ್ರೆ, ಇದ್ರ ಜೊತೆಗೆ ಅಮೆರಿಕನ್ ಮಾರ್ಕೆಟ್ ಅಲ್ಲಿ ಏನಾದ್ರೂ ದೊಡ್ಡ ಮಟ್ಟದಲ್ಲಿ ಕರೆಕ್ಷನ್ಸ್ ಆದ್ರೆ, ಈ ಕಾರಣಗಳೇನಾದ್ರೂ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿದ್ರೆ ಇನ್ನು ಡೌನ್ ಸೈಡ್ ರಿಸ್ಕ್ ಇರುತ್ತೆ. ಎಸ್ಪೆಷಲಿ ಸ್ಮಾಲ್ ಅಂಡ್ ಮಿಡ್ ಕ್ಯಾಪ್ ಸ್ಟಾಕ್ ಗಳಲ್ಲಿ ಜಾಸ್ತಿ ಇರುತ್ತೆ ಅನ್ನುವಂತ ಮಾತನ್ನ ಬೋಫಾ ಹೇಳ್ತಿದೆ. ಮೇ ಬಿ ಎಲ್ಲ ಒಂದೇ ಸಲ ಆಗುವಂತ ಚಾನ್ಸಸ್ ಕಡಿಮೆ. US ಮಾರ್ಕೆಟ್ ಕರೆಕ್ಷನ್ ಚಾನ್ಸಸ್ ಅಂತೂ ಇದ್ದೇ ಇದೆ. ಯಾಕೆಂತಂದ್ರೆ ಪೀಕ್ ಅಲ್ಲಿ ಇದೆ, ವ್ಯಾಲ್ಯೂಯೇಷನ್ ತುಂಬಾನೇ ಹೈ ಅಲ್ಲಿ ಇದೆ. ಅಂತ ಸಂದರ್ಭದಲ್ಲಿ ಕರೆಕ್ಷನ್ ಆಗ್ಬೋದು. ಬಟ್ ಇನ್ ಕೇಸ್ ಕರೆಕ್ಷನ್ ಆದ್ರೆ FIS ಭಾರತದ ಕಡೆ ಮುಖ ಮಾಡುವಂತ ಚಾನ್ಸಸ್ ಕೂಡ ಇರುತ್ತೆ. ಯಾಕಂದ್ರೆ ಕಂಪೇರ್ ಟು ಅಮೆರಿಕನ್ ಮಾರ್ಕೆಟ್ ಇಲ್ಲಿ ವ್ಯಾಲ್ಯೂಯೇಷನ್ಸ್ ಬೆಟರ್ ಆಗಿದೆ. ಬಟ್ ಸ್ಮಾಲ್ ಕ್ಯಾಪ್ ಮಿಡ್ ಕ್ಯಾಪ್ ಕಡೆ ಗಮನ ಕೊಡ್ತಾರ ಅದು ಡೌಟ್ ಈಗ ಸದ್ಯದ ಮಟ್ಟಿಗೆ. ಇನ್ನು ಕ್ರೂಡ್ ಆಯಿಲ್ ಅಂತೂ ಸದ್ಯದ ಮಟ್ಟಿಗಂತೂ 62, 63 ಅಥವಾ 65 ರೇಂಜ್ ಒಳಗಡೆನೆ ಇದೆ. ಅಲ್ಲೂ ದೊಡ್ಡ ಮಟ್ಟದ ರ್ಯಾಲಿ ಬರುವಂತ ಯಾವುದೇ ಬೆಳವಣಿಗೆ ಸದ್ಯಕ್ಕಂತೂ ಇಲ್ಲ. ಇನ್ನು ಭಾರತ ಹಾಗೂ ಅಮೆರಿಕದ ಟ್ರೇಡ್ ಡೀಲ್ ಗೆ ಸಂಬಂಧಪಟ್ಟಂತೆ ಖಂಡಿತ ಅನ್ಸರ್ಟನಿಟೀಸ್ ಇದ್ದೇ ಇದೆ. ಯಾವಾಗ ಆಗುತ್ತೆ ಗೊತ್ತಿಲ್ಲ. ಕಾದು ನೋಡ್ಬೇಕಾಗುತ್ತೆ ಇಲ್ಲಿ ಏನೆಲ್ಲ ಡೆವಲಪ್ಮೆಂಟ್ಸ್ ಆಗುತ್ತೆ ಅಂತ. ಮೇಜರ್ ಆಗಿ ಮಾರ್ಕೆಟ್ ಅಲ್ಲಿ ಇನ್ನೂ ಕರೆಕ್ಷನ್ ಆಗ್ಬೇಕು ಅಂತಂದ್ರೆ ಈ ಕಾರಣಗಳು ಮ್ಯಾಟರ್ ಆಗುತ್ತವೆ. ರುಪಿ ಡೆಪ್ರಿಸಿಯೇಟ್ ಆಗ್ತಾ ಇದ್ರು, ಕ್ರೂಡ್ ಆಯಿಲ್ ಪ್ರೈಸ್ ಚೇಂಜಸ್ ಆಗಿಲ್ಲ ಅಂದ್ರೆ ಅಥವಾ ಕೆಳಗಡೆ ಬಂದ್ರೆ ಅದು ಇಂಪ್ಯಾಕ್ಟ್ ಕಡಿಮೆ ಮಾಡುತ್ತೆ. ಅದೊಂದು ಪಾಸಿಟಿವ್ ಆಗುತ್ತೆ. ಇನ್ ಕೇಸ್ ರುಪಿ ಸ್ಟ್ರಾಂಗ್ ಆಗಿ ಕ್ರೂಡ್ ಕೂಡ ಡೌನ್ ಆದ್ರೆ ಅದು ಬಿಗ್ ಪಾಸಿಟಿವ್ ಆಗುತ್ತೆ. ಸೊ ಸದ್ಯದ ಮಟ್ಟಿಗೆ ರುಪಿ ಅಂತೂ ವೀಕ್ನೆಸ್ ಇದೆ. ಬಟ್ ಕ್ರೂಡ್ ಪ್ರೈಸ್ ಅಲ್ಲಿ ಅಂತ ದೊಡ್ಡ ಬದಲಾವಣೆಗಳಾಗ್ತಿಲ್ಲ. ಹೋದ್ರೆ 65 ವರೆಗೂ ಹೋಗ್ತಾ ಇದೆ, ಮತ್ತೆ ವಾಪಸ್ 62 ರೇಂಜ್ ಗೆ ಬರ್ತಾ ಇದೆ. ಈ ರೀತಿ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗ್ತಾ ಇದೆ. ಇನ್ನು ರುಪಿ ಮೇ ಹಿಟ್ 91 per dollar without US-India deal, but inflation can impact seen limited, say economists. ಹಲವು ಎಕನಾಮಿಸ್ಟ್ ಗಳು ಹೇಳ್ತಿರೋ ಪ್ರಕಾರ ರುಪಿ 91 ರೂಪಾಯಿನೂ ಕೂಡ ಟಚ್ ಮಾಡಬಹುದು ಇನ್ ಕೇಸ್ ಭಾರತ ಹಾಗೂ ಅಮೆರಿಕದ ನಡುವೆ ಡೀಲ್ ಸಾಧ್ಯ ಆಗಿಲ್ಲ ಅಂದ್ರೆ. ಆದ್ರೆ ಇನ್ಫ್ಲೇಷನ್ ಹಾಗೂ CAD ಅಂದ್ರೆ ಕರೆಂಟ್ ಅಕೌಂಟ್ ಡೆಫಿಸಿಟ್ ಇಂಪ್ಯಾಕ್ಟ್ ತುಂಬಾ ಕಡಿಮೆ ಅನ್ನುವಂತ ಮಾತನ್ನ ಹೇಳ್ತಿದ್ದಾರೆ. ನೋಡಬಹುದು. ಎಕನಾಮಿಸ್ಟ್ ವಾರ್ನಡ್ ದಟ್ ದ ಇಂಡಿಯನ್ ರುಪಿ ಮೇ ವೀಕನ್ ಪಾಸ್ಟ್ 91 a dollar in the month ahead of India and the US failed to reach an agreement on tariff. ಟ್ಯಾರಿಫ್ ಗೆ ಸಂಬಂಧಪಟ್ಟಂತೆ ಡೀಲ್ ಆಗಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ 91 ಅನ್ನ ಕ್ರಾಸ್ ಮಾಡಬಹುದು ಅನ್ನುವಂತ ವಾರ್ನಿಂಗ್ ಅನ್ನ ಮಾಡ್ತಿದ್ದಾರೆ. ಬಟ್ they say a weaker rupee now would have only a limited impact on imported inflation and current account deficit. ಇದು ಲಿಮಿಟೆಡ್ ಇಂಪ್ಯಾಕ್ಟ್ ಅನ್ನ ನೋಡುತ್ತೆ CAD ಹಾಗೂ ಇನ್ಫ್ಲೇಷನ್ ಮೇಲೆ ಅನ್ನುವಂತ ಮಾತನ್ನು ಕೂಡ ಇವರು ಹೇಳಿದ್ದಾರೆ. ಜೊತೆಗೆ ಇವತ್ತು ರುಪಿನಲ್ಲಿ ಒಳ್ಳೆ ರಿಕವರಿ ಕೂಡ ನೋಡ್ಲಿಕ್ಕೆ ಸಿಕ್ಕಿದೆ. ನೋಡಬಹುದು ರುಪಿ ರಿಕವರ್ಸ್ 52 ಪೈಸೆ ಫ್ರಮ್ ಡೇಸ್ ಲೋ 89.92 ಅಗೇನ್ಸ್ಟ್ US ಡಾಲರ್ 90.42 ವರೆಗೂ ಹೋಯಿತು. ನಂತರ 52 ಪೈಸೆ ರಿಕವರ್ ಕೂಡ ಆಗಿದೆ ಒಂದೇ ದಿನದಲ್ಲಿ ಇವತ್ತು. ಇನ್ನು ರುಪಿ ವೀಕ್ನೆಸ್ ಆಗ್ತಾ ಇದ್ರೆ ಯಾವೆಲ್ಲ ಸೆಕ್ಟರ್ ಗೆ ತೊಂದರೆ ಆಗಬಹುದು ಈ ವಿಚಾರಕ್ಕೆ ನಾವು ಬರೋದಾದ್ರೆ ಎಲೆಕ್ಟ್ರಾನಿಕ್ಸ್ ಟು EV ರುಪೀಸ್ ರೆಕಾರ್ಡ್ ಪ್ಲಂಗ್ ರಿಸ್ಕ್ ರೈಸ್ ಇನ್ ಪ್ರೈಸಸ್ ಆಫ್ ಸಮ್ ಐಟಮ್ಸ್. ಕೆಲವೊಂದು ಐಟಮ್ಸ್ ನ ಮೇಲೆ ಇಂಪ್ಯಾಕ್ಟ್ ಅನ್ನ ಮಾಡುತ್ತೆ ಇದು. ಎಸ್ಪೆಷಲಿ ಎಲೆಕ್ಟ್ರಿಕ್ ವೆಹಿಕಲ್ಸ್ ಕುಡ್ ಸಿ ಇನ್ಕ್ರೀಸ್ಡ್ ಪ್ರೆಷರ್ ಆಸ್ ದೇ ಸೋರ್ಸ್ ಬ್ಯಾಟರಿ ಪ್ಯಾಕ್ ಚಾರ್ಜರ್ಸ್ ಅಂಡ್ ಅದರ್ ಕಾಂಪೋನೆಂಟ್ ಫ್ರಮ್ ಅಬ್ರಾಡ್. ಹೊರಗಡೆಯಿಂದ ಬ್ಯಾಟರಿ ಪ್ಯಾಕ್ಸ್ ಚಾರ್ಜರ್ಸ್ ಹಾಗೂ ಅದರ್ ಕಾಂಪೋನೆಂಟ್ಸ್ ಅನ್ನು ಇಂಪೋರ್ಟ್ ಮಾಡ್ಕೊಳ್ತಾರೆ ಎಲೆಕ್ಟ್ರಿಕ್ ವೆಹಿಕಲ್ ಮ್ಯಾನುಫ್ಯಾಕ್ಚರರ್ಸ್. ಅಲ್ಲಿ ಒಂದಷ್ಟು ಇಂಪ್ಯಾಕ್ಟ್ ಆಗುತ್ತೆ ರುಪಿ ವೀಕ್ ಆಗ್ತಾ ಹೋದ್ರೆ. ಇನ್ನು ವೈಟ್ ಗೂಡ್ಸ್ ಲೈಕ್ ಏರ್ ಕಂಡೀಷನರ್, ಟೆಲಿವಿಷನ್ ಸೆಟ್ಸ್ ಇಲ್ಲೂ ಕೂಡ ನೆಗೆಟಿವ್ ಇಂಪ್ಯಾಕ್ಟ್ ಆಗುತ್ತೆ. ಇನ್ನು ಓವರ್ಸೀಸ್ ಎಜುಕೇಶನ್, ಹೊರದೇಶಗಳಿಗೆ ಎಜುಕೇಶನ್ ಗಾಗಿ ಹೋಗ್ತಾ ಇದ್ರಲ್ಲ, ಹೋಗ್ತಿದ್ದಾರೆ ಈಗಲೂ ಕೂಡ, ಮುಂದೆನೂ ಹೋಗ್ತಾರೆ. ಅದು ಕಾಸ್ಟ್ಲಿ ಆಗ್ತಾ ಹೋಗುತ್ತೆ. ಇನ್ನು ಫರ್ಟಿಲೈಸರ್ ಸಬ್ಸಿಡಿ ಏನಿದೆ ಇದು ಕೂಡ ಜಾಸ್ತಿ ಆಗುವಂತ ಚಾನ್ಸಸ್ ಇರುತ್ತೆ. ಯಾಕಂದ್ರೆ ಫರ್ಟಿಲೈಸರ್ ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಇಂಪೋರ್ಟ್ ಮಾಡ್ಕೊಳ್ಳೋದ್ರಿಂದ ಇಲ್ಲೆಲ್ಲ ಒಂದಷ್ಟು ನೆಗೆಟಿವ್ ಇಂಪ್ಯಾಕ್ಟ್ ಆಗುತ್ತೆ ರುಪಿ ವೀಕ್ನೆಸ್ ಕಂಟಿನ್ಯೂ ಆದ್ರೆ. ಇನ್ನು ಫಿಚ್ ಇಂದ ಒಂದು ಅಪ್ಡೇಟ್ ಬಂದಿದೆ, ನಿಮಗೆ ಗೊತ್ತಿದೆ ಅನ್ಕೊಳ್ತೀನಿ. ಫಿಚ್ ಒಂದು ರೇಟಿಂಗ್ ಏಜೆನ್ಸಿ. ಫಿಚ್ ಅಪ್ಸ್ ಇಂಡಿಯಾಸ್ FY26 GDP ಗ್ರೋತ್ ಫೋರ್ಕಾಸ್ಟ್ ಟು 7.4% ಆನ್ ಬೆಟರ್ ಕನ್ಸ್ಯೂಮರ್ ಸ್ಪೆಂಡಿಂಗ್ GST ರಿಫಾರ್ಮ್ಸ್. ಭಾರತದ GDP ಗ್ರೋತ್ ಫೋರ್ಕಾಸ್ಟ್ ಅನ್ನ 7.4% ಗೆ ರೈಸ್ ಮಾಡಿದೆ. ಬಟ್ 2027ರಲ್ಲಿ 6.4% ಇರಬಹುದು ಅನ್ನುವಂತ ಎಸ್ಟಿಮೇಟ್ ಅನ್ನ ಕೊಡುತ್ತದೆ ಫಿಚ್. ಈ ಮುಂಚೆ ನೋಡಬಹುದು 6.9% ಎಸ್ಟಿಮೇಟ್ ಅನ್ನ ಮಾಡಿದ್ರು, ಈಗ 7.4 ಗೆ ಅಪ್ಗ್ರೇಡ್ ಮಾಡ್ತಿದ್ದಾರೆ. ಅದಕ್ಕೆ ಪ್ರಮುಖ ಕನ್ಸ್ಯೂಮರ್ ಸ್ಪೆಂಡಿಂಗ್ ಚೆನ್ನಾಗಿದೆ ಅನ್ನೋದು, ಹಾಗೆ ಇಂಪ್ರೂವ್ಡ್ ಸೆಂಟಿಮೆಂಟ್ ಬೂಸ್ಟೆಡ್ ಬೈ GST ರಿಫಾರ್ಮ್ಸ್ ಏನಿದೆ ಅದು ಸೆಂಟಿಮೆಂಟ್ ಅನ್ನು ಬದಲು ಮಾಡಿದೆ ಅನ್ನೋ ಕಾರಣವನ್ನ ಕೊಡ್ತಾ ಇದ್ದಾರೆ ಈ ಅಪ್ಗ್ರೇಡೇಷನ್ ಗೆ. ಇದು ಕೂಡ ಒಳ್ಳೆ ಸುದ್ದಿನೇ ನಮ್ಮ ಮಾರ್ಕೆಟ್ಗೆ. ಏನು ರಿಲಯನ್ಸ್ ಇಂಡಸ್ಟ್ರೀಸ್ ಇಂದ ಒಂದು ಸುದ್ದಿ ಬಂದಿದೆ. ಆಕ್ಚುಲಿ ಇದು ರಿಪೋರ್ಟ್ಸ್ ಮೂಲಕ ಬಂದಿರುವಂತದ್ದು. ರಿಲಯನ್ಸ್ is set to start work on draft prospectus for Jio's likely record IPO. ಕಂಪನಿ ಜಿಯೋದ IPO ಗಾಗಿ ಡ್ರಾಫ್ಟ್ ಪ್ರಾಸ್ಪೆಕ್ಟ್ಸ್ ಗೆ ಸಂಬಂಧಪಟ್ಟಂತೆ ಕೆಲಸವನ್ನ ಸ್ಟಾರ್ಟ್ ಮಾಡಬಹುದು ಅನ್ನೋಂತ ಸುದ್ದಿ ಬರ್ತಾ ಇದೆ. ಈಗಾಗಲೇ ಲಾಸ್ಟ್ ಮಂತ್ ಒಂದಷ್ಟು ಸುದ್ದಿಗಳನ್ನ ನೋಡಿದ್ವಿ. ಜೊತೆಗೆ ರೆಕಾರ್ಡ್ ವ್ಯಾಲ್ಯೂಯೇಷನ್ ಕೂಡ ಮಾಡಬಹುದು ಜಿಯೋಗೆ ಅನ್ನೋಂತ ಸುದ್ದಿಗಳನ್ನ ನೋಡಿದ್ವಿ. ಆಗ ರಿಲಯನ್ಸ್ ಇಂಡಸ್ಟ್ರೀಸ್ ಅಲ್ಲಿ ಒಂದಷ್ಟು ಒಳ್ಳೆಯ ಪರ್ಫಾರ್ಮೆನ್ಸ್ ಕೂಡ ನೋಡ್ಲಿಕ್ಕೆ ಸಿಕ್ಕಿತ್ತು. ನೋಡಬಹುದು, ಬ್ಯಾಂಕರ್ಸ್ ಆರ್ ಪ್ರಪೋಸಿಂಗ್ ವ್ಯಾಲ್ಯೂಯೇಷನ್ ಆಸ್ ಮಚ್ ಆಸ್ $170 billion ಫಾರ್ ಜಿಯೋ. $170 billion ಅಂದ್ರೆ ಭಾರತೀಯ ಏರ್ಟೆಲ್ ನೋಡಬಹುದು $140 billion. ಅದನ್ನ ಈಸಿಯಾಗಿ ಕ್ರಾಸ್ ಮಾಡ್ಬಿಡುತ್ತೆ. ಟಾಪ್ 10 ಕಂಪನೀಸ್ ಅಲ್ಲಿ ಬಂದ್ಬಿಡುತ್ತೆ ಜಿಯೋ. ಮಾರ್ಕೆಟ್ ಗೆ ಬರ್ತಾನೇನ ದೊಡ್ಡ ಕಂಪನಿ ಆಗಿರುತ್ತೆ, ಜೊತೆಗೆ ದೊಡ್ಡ IPO ಕೂಡ ಆಗಿರ್ಬೋದು.
ನೋಡಬಹುದು. ಇಂಡಿಯಾಸ್ ಬಿಗ್ಗೆಸ್ಟ್ IPO ಟು ಡೇಟ್ ವಾಸ್ ಯುಂಡೈ ಮೋಟಾರ್. $3.3 ಬಿಲಿಯನ್ ಲಾಸ್ಟ್ ಇಯರ್ ರೈಸ್ ಮಾಡಿತ್ತು ಯುಂಡೈ ಮೋಟಾರ್ಸ್. ಇವರು $4.3 ಬಿಲಿಯನ್ ರೈಸ್ ಮಾಡಬಹುದು ಅನ್ನೋಂತ ಎಕ್ಸ್ಪೆಕ್ಟೇಷನ್ಸ್ ಇದೆ. ನೋಡೋಣ ಎಷ್ಟು ವ್ಯಾಲ್ಯೂಯೇಷನ್ ಮಾಡ್ತಾರೆ, ಎಷ್ಟು ರೈಸ್ ಮಾಡ್ತಾರೆ, ಎಲ್ಲವೂ ಕೂಡ ಬಂದ್ರೆ ಗೊತ್ತಾಗುತ್ತೆ. ಸರಿಗಳೇರಿ, ಈ ಎಲ್ಲ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಅಕೌಂಟ್ ಓಪನಿಂಗ್ ಲಿಂಕ್ ಹಾಗೂ ಸರ್ವಿಸ್ ರಿಕ್ವೆಸ್ಟ್ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ. ಇಂಟ್ರೆಸ್ಟೆಡ್ ಹಾಗೆ ಸರ್ವಿಸ್ ಬೇಕು ಅನ್ನೋಂಥವ್ರು ಅಕೌಂಟ್ ಅನ್ನ ಓಪನ್ ಮಾಡಬಹುದು. ಹಾಗೆ ಡೈರೆಕ್ಟ್ ಆಗಿ ಓಪನ್ ಮಾಡಕ್ ಹೋಗ್ಬೇಡಿ, ಲಿಂಕ್ ಮೂಲಕನೇ ಓಪನ್ ಮಾಡಿ. ಆಗ ಮಾತ್ರ ನಾವು ಸರ್ವಿಸಸ್ ಅನ್ನ ನಿಮ್ಗೆ ಕೊಡಬಹುದಾಗಿರುತ್ತೆ. ಸರಿಗಳೇರಿ, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.